Good morning everyone. Welcome back to my channel Learning Circle. Today in this video, let's learn how to change direct speech sentences into indirect speech or reported speech of SSLC previous year's question paper of first language English NCERT 15E and 14E of first language English Karnataka state syllabus. Today, I am going to share 5 golden rules or steps to change direct speech sentences into indirect speech sentences. So, let's begin today's lesson with a question from SSLC March 22nd question paper 15E. Change the following sentence into reported speech. 2 ಮಾರ್ಕ್ಸ್ನ ಕ್ವಶನ್ ಆಗಿರುತ್ತೆ ಇದು. Look at the question. Rajat said to Sharan, have you seen anyone roaming around your house yesterday? Look at the answer. Rajat asked Sharan if or whether he had seen anyone roaming around his house the previous day or the day before. So look at the changes. Said to becomes asked. Have becomes had. You becomes he. Your become his. Yesterday becomes previous day. So look at these changes. So ಇವೆಲ್ಲ ಚೇಂಜಸ್ ಯಾಕೆ ಆಗಿದೆ? ಸೆಡ್ ಟು ಯಾಕೆ ಆಸ್ಕ್ಡ್ ಆಗಿದೆ? ಹ್ಯಾವ್ ಹ್ಯಾಡ್ ಯಾಕಾಯಿತು? ಹ್ಯಾಡೇ ಯಾಕೆ ಆಗಬೇಕು? ಯು ಹೀನೇ ಯಾಕೆ ಆಗಬೇಕು ಅಂತ ತಿಳ್ಕೊಬೇಕು ಅಂದರೆ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಬಿಗಿನ್ ಟುಡೇಸ್ ಬೇಸಿಕ್. ಸೊ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಸ್ವಲ್ಪ ಬೇಸಿಕ್ಕಿಂದ ಕಲ್ತ್ಕೊಳ್ಳೋಣ. ಲೆಟ್ಸ್ ಟೇಕ್ ದ ಸೇಮ್ ಸೆಂಟೆನ್ಸ್. Rajat said to Sharan, have you seen anyone roaming around your house yesterday? ಇದರಲ್ಲಿ ರಜತ್ said to Sharan ಅನ್ನೋದು ಒಂದು ರಿಪೋರ್ಟಿಂಗ್ ಪಾರ್ಟ್. ಸೊ ಹ್ಯಾವ್ ಯು ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಹೌಸ್ ಎಸ್ಟರ್ಡೇ ಅನ್ನೋದು ರಿಪೋರ್ಟೆಡ್ ಪಾರ್ಟ್. ಸೊ ಡೈರೆಕ್ಟ್ ಸ್ಪೀಚಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ರಿಪೋರ್ಟಿಂಗ್ ಪಾರ್ಟ್, ರಿಪೋರ್ಟೆಡ್ ಪಾರ್ಟ್. ಸೊ ರಿಪೋರ್ಟಿಂಗ್ ಪಾರ್ಟಲ್ಲಿರುವಂಥ ವರ್ಬು ರಿಪೋರ್ಟಿಂಗ್ ವರ್ಬ್. ರಿಪೋರ್ಟೆಡ್ ಪಾರ್ಟ್ ಅಲ್ಲಿರುವಂತಹ ವರ್ಬ್ಸ್ ರಿಪೋರ್ಟೆಡ್ ವರ್ಬ್. ಸೊ ರಿಪೋರ್ಟಿಂಗ್ ವರ್ಬ್, ರಿಪೋರ್ಟೆಡ್ ವರ್ಬ್. ನೆವರ್ ಫರ್ಗೆಟ್ ದಿಸ್ ಪಾಯಿಂಟ್. ರಿಪೋರ್ಟಿಂಗ್ ವರ್ಬ್, ರಿಪೋರ್ಟೆಡ್ ವರ್ಬ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ಮುಂದೆ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚಿಗೆ ಸೆಂಟೆನ್ಸಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಲರ್ನ್ 5 ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಆರ್ ಸ್ಟೆಪ್ಸ್ ಟು ಚೇಂಜ್ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್. ಫಸ್ಟ್ ಸ್ಟೆಪ್ ನೋಡಿ, ಚೇಂಜ್ ಆಫ್ ಪಂಕ್ಚುಯೇಷನ್ ಮಾರ್ಕ್ಸ್. ಸೊ ಪಂಕ್ಚುಯೇಷನ್ ಮಾರ್ಕ್ ಏನು ಚೇಂಜ್ ಮಾಡಬೇಕು? ಡೈರೆಕ್ಟ್ ಸ್ಪೀಚಲ್ಲಿರುವಂತಹ ಕಾಮಾ ಮತ್ತು ಕೊಟೇಶನ್ ಮಾರ್ಕ್ನ ರಿಮೂವ್ ಮಾಡಬೇಕು ಫಸ್ಟ್ ಥಿಂಗ್. ಓಕೆ, ಅಟ್ ದ ಎಂಡ್ ಫುಲ್ ಸ್ಟಾಪ್ ಅನ್ನು ಮಾತ್ರ ಹಾಕಬೇಕು. ಓಕೆ, ಸ್ಟೆಪ್ 2, ದ ಟೆನ್ಸ್ ಆಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ನಾಟ್ ಚೇಂಜ್ಡ್. ಸೊ ರಿಪೋರ್ಟಿಂಗ್ ವರ್ಬ್ ಅಲ್ಲಿರುವಂಥ ಟೆನ್ಸ್ ಅನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲೇಬಾರ್ದು. ಅದರಲ್ಲೂ ಕೂಡ ಸೇ, ಸೇಸ್, ವಿಲ್ ಸೇ ಅಥವಾ ಹ್ಯಾವ್, ಹ್ಯಾಸ್, ಸೇ ಅಂತಿದ್ರೆ ರೈಟ್ ಆಸ್ ಇಟ್ ಈಸ್. ಇಫ್ ದ ರಿಪೋರ್ಟಿಂಗ್ ವರ್ಬ್ ಆರ್ ಆಸ್ ಬಿಲೋ, ಚೇಂಜ್ ದೆಮ್ ಲೈಕ್. ಒಂದು ವೇಳೆ ಸೇಸ್ ಟು ಅಂತಿದ್ರೆ ಟೆಲ್ಸ್ ಅಂತ ಮಾಡಬೇಕು. ಸೆಡ್ ಟು ಇದ್ರೆ ಟೋಲ್ಡ್, ಟೋಲ್ಡ್ ಇದ್ರೆ ಟೋಲ್ಡನೆ, ಹಾಗೆ ಸೆಡ್ ಇದ್ರೆ ಸೆಡ್ ಅಂತಾನೆ ಬರೀಬೇಕು. ಫಾರ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ಥರ್ಡ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯೂಸ್ ಆಫ್ ಕನೆಕ್ಟರ್ಸ್. ಕನೆಕ್ಟರ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು? ಅಸರ್ಟಿವ್ ಸೆಂಟೆನ್ಸ್ ಆಗಿದ್ರೆ ಕನೆಕ್ಟರ್ ಆಗಿ ದಟ್ ನ ಯೂಸ್ ಮಾಡಬೇಕು. ಸೆಡ್ ಇದ್ರೆ ಇಂಡೈರೆಕ್ಟ್ ಸ್ಪೀಚಲ್ಲಿ, ಡೈರೆಕ್ಟ್ ಸ್ಪೀಚಲ್ಲಿ ಸೆಡ್ ಇದ್ರೆ ಸೆಡ್ ಬರ್ದು ದಟ್, ಸೆಡ್ ಟು ಇದ್ರೆ ಟೋಲ್ಡ್ ಬರ್ದು ದಟ್ ನ ಕನೆಕ್ಟ್ ಮಾಡಬೇಕು. ಅದೇ ರೀತಿ ಇಂಟರಾಕ್ಟಿವ್ ಸೆಂಟೆನ್ಸ್ ಇದ್ರೆ ಆಸ್ಕ್ಡ್, ಕ್ವೆಶ್ಚನ್ಡ್, ಎಂಕ್ವೈರ್ಡ್ ಮತ್ತೆ ಕನೆಕ್ಟರ್ ಆಗಿ ದಟ್ ನ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿದ್ರೆ ಇಫ್ ಅಥವಾ ವೆದರ್, ಡಬ್ಲ್ಯೂ ಎಚ್ ಕ್ವಶನ್ ಆಗಿದ್ರೆ ಸೇಮ್ ಡಬ್ಲ್ಯೂ ಎಚ್ ಕ್ವಶನ್ ಅನ್ನೇ ಕನೆಕ್ಟರ್ ಆಗಿ ಯೂಸ್ ಮಾಡಬೇಕು. ಹಾಗೆ ಇಂಪ್ರೂಟಿವ್ ಸೆಂಟೆನ್ಸ್ ಆಗಿದ್ರೆ ಅಕಾರ್ಡಿಂಗ್ ಟು ಮೀನಿಂಗ್, ರಿಕ್ವೆಸ್ಟೆಡ್, ಸಜೆಸ್ಟೆಡ್, ವಾಂಟ್ ಎಟ್ಸೆಟ್ರಾ ಇದನ್ನ ಯೂಸ್ ಮಾಡಬೇಕು. ಹಾಗೆ ಕನೆಕ್ಟರ್ ಆಗಿ 2 ಪ್ಲಸ್ ವರ್ಬ್ 1 ಫಾರ್ಮ್ ಅಂದ್ರೆ ಇನ್ಫಿನಿಟಿವ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕು. ಪಾಸಿಟಿವ್ ಆಗಿದ್ರೆ 2 ಪ್ಲಸ್ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಆಗಿದ್ರೆ 2 ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಸೊ ಎಕ್ಸಾಂಪಲ್ ಕೊಟ್ಟರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ರೆ ಎಕ್ಸ್ಕ್ಲೈಮ್ಡ್ ಅಂತ ಮಾಡಿ ದಟ್ ಅನ್ನೋ ಕನೆಕ್ಟರ್ ಯೂಸ್ ಮಾಡಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ ಮೀನಿಂಗ್ಫುಲಿ. ಸ್ಟೆಪ್ 4, ವೆರಿ ಇಂಪಾರ್ಟೆಂಟ್, ಚೇಂಜ್ ಆಫ್ ಟೆನ್ಸ್. If the reporting verb
ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್ ಅಂದರೆ ರಿಪೋರ್ಟಿಂಗ್ ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಅಥವಾ ಫ್ಯೂಚರ್ ಟೆನ್ಸಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ರಿಪೋರ್ಟೆಡ್ ವರ್ಬ್ನ ಚೇಂಜ್ ಮಾಡಲೇಬಾರ್ದು. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಕರೆಕ್ಟಾಗಿ ಗಮನಿಸ್ಬೇಕು. ಫಸ್ಟು ರಿಪೋರ್ಟಿಂಗ್ ವರ್ಬು ಯಾವ ಟೆನ್ಸಲ್ಲಿ ಇದೆ ಅನ್ನೋದು. ಓಕೆ, ಸೊ ಇದಾದರೆ ನೆಕ್ಸ್ಟು ಸ್ಟೆಪ್ಪು, if the reporting verb is in past tense, then reported verb also changed as below. So reporting verb past ಅಲ್ಲಿ ಇದ್ರೆ ಮಾತ್ರ ನೀವು ಚೇಂಜ್ ಮಾಡಬೇಕು ರಿಪೋರ್ಟೆಡ್ ವರ್ಬ್ನ. ಅದರಲ್ಲೂ ಕೂಡ ಎಕ್ಸೆಪ್ಟ್ ಪ್ರೊವರ್ಬ್ಸ್, ಸೈಂಟಿಫಿಕ್ ಟ್ರೂತ್, ಹಿಸ್ಟಾರಿಕಲ್ ಟ್ರೂತ್, ಹ್ಯಾಬಿಚುವಲ್ ಟ್ರೂತ್ ಇದ್ರೆ ಆ ವರ್ಬ್ಸನ್ನ ಚೇಂಜ್ ಮಾಡಬಾರ್ದು ಅಂತ. ಓಕೆ, ಸೊ ಯಾವ ರೀತಿ ಚೇಂಜ್ ಮಾಡಬೇಕು ಅಂತಂದ್ರೆ, ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಈ ರೀತಿ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ slide. Okay, let's move on to next very important rule or step, change in pronoun and some words. First pronoun ಅನ್ನ ನೋಡಿ. pronoun ಏನು ಚೇಂಜ್ ಆಗಬೇಕು, pronoun ಅನ್ನ ಕರೆಕ್ಟ್ ಆಗಿ ಗಮನಿಸಬೇಕು. ಫಸ್ಟ್ ರಿಪೋರ್ಟಿಂಗ್ ಪಾರ್ಟ್ ಅನ್ನು ನೋಡಬೇಕು, ರಿಪೋರ್ಟೆಡ್ ಪಾರ್ಟ್ ಅನ್ನ ಆಮೇಲೆ ನೋಡಬೇಕು. ರಿಪೋರ್ಟಿಂಗ್ ಪಾರ್ಟ್ ಅನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತಂದ್ರೆ, ರಿಪೋರ್ಟೆಡ್ ಪಾರ್ಟ್ ಅಲ್ಲಿರುವಂತಹ ಪ್ರೊನೌನ್ ಅನ್ನ ನೋಡಬೇಕು. ಅದು ಫಸ್ಟ್ ಪರ್ಸನ್ ಅಲ್ಲಿ ಇದ್ರೆ, ರಿಪೋರ್ಟೆಡ್ ಪಾರ್ಟ್ ಅಲ್ಲಿರುವಂತಹ ಪ್ರೊನೌನ್ ಫಸ್ಟ್ ಪರ್ಸನ್ ಇದ್ರೆ ಅಕಾರ್ಡಿಂಗ್ ಟು ಸಬ್ಜೆಕ್ಟ್, ಸಬ್ಜೆಕ್ಟ್ ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್ ಅಲ್ಲಿರೋ ಸಬ್ಜೆಕ್ಟ್ ಪ್ರಕಾರ ಚೇಂಜ್ ಮಾಡಬೇಕು. ರಿಪೋರ್ಟೆಡ್ ಪಾರ್ಟ್ ಅಲ್ಲಿರುವಂತಹ ಪ್ರೊನೌನ್ ಸೆಕೆಂಡ್ ಪರ್ಸನ್ ಆಗಿದ್ರೆ ಅಕಾರ್ಡಿಂಗ್ ಟು ಆಬ್ಜೆಕ್ಟ್, ಆಬ್ಜೆಕ್ಟ್ ಯಾವುದು, ರಿಪೋರ್ಟಿಂಗ್ ಪಾರ್ಟ್ ಅಲ್ಲಿರುವಂತಹ ಆಬ್ಜೆಕ್ಟ್ ಪ್ರಕಾರ ಚೇಂಜ್ ಮಾಡಬೇಕು. ರಿಪೋರ್ಟೆಡ್ ವರ್ಬಲ್ ಇರುವಂತಹ ಪ್ರೊನೌನ್ ಥರ್ಡ್ ಪರ್ಸನ್ ಆಗಿದ್ರೆ ನೋ ಚೇಂಜ್. ಓಕೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಚೇಂಜ್ ಮಾಡಬಾರ್ದು. ಸೊ ಇದನ್ನ ನೀವು ಕಲ್ತಿರ್ತೀರಿ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾವ ರೀತಿ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕು ಅಂತ ಅನ್ನೋದನ್ನ ಕಲ್ತಿರ್ತೀರಿ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆಲ್ಸೋ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್, ಚೇಂಜ್ ಆಫ್ ಸಮ್ ವರ್ಡ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ, DS means direct speech, IS means indirect speech. Okay, DS ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ now ಅಂತಿದ್ರೆ then, this, that, these, those, ago, before, come, go, tonight, last night, thus, so ಇವೆಲ್ಲ ವರ್ಡ್ಸ್ ನ ಸ್ವಲ್ಪ ಒಂದ್ಸರಿ ರೀಕಾಲ್ ಮಾಡಿ, ಮತ್ತೆ ಇಫ್ ಇಟ್ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ರೀಡ್ ದಿಸ್ ವರ್ಡ್ಸ್ ಪರ್ಫೆಕ್ಟ್ಲಿ ಕರೆಕ್ಟ್ಲಿ. ಓಕೆ, ಮತ್ತೆ ಇನ್ನೂ ಒಂದಷ್ಟು ವರ್ಡ್ಸ್ ಇದೆ. ನೆಕ್ಸ್ಟ್ ಡೇ, ಎಸ್ಟರ್ಡೇ, ಟುಮಾರೋ. You can take a screenshot of this video, this slide also. Okay, let's move on to the next important step. ಈಗ 5 steps ಅನ್ನ ಕಲ್ತಿದ್ರಿ. ಅಕಾರ್ಡಿಂಗ್ ಟು ದೋಸ್ 5 steps ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಸೇಮ್ ಸೆಂಟೆನ್ಸ್ ನ ರಿಪೀಟ್ ನೋಡಿ. Rajat said to Sharan, have you seen anyone roaming around your house ಅಂತಿದೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ said to becomes asked ಅಂತ ಆಗಿದೆ. ಓಕೆ, ಇಲ್ಲಿರುವಂತಹ ಏನು ಕಾಮಾ ಅಂದ್ ಮತ್ತೆ ಇನ್ವರ್ಟೆಡ್ ಕಾಮನ ರಿಮೂವ್, ಇಲ್ಲೊಂದು ಕಾಮ ಇರಬೇಕಿತ್ತು, ಡಬಲ್ ಇನ್ವರ್ಟೆಡ್ ಕಾಮನ ರಿಮೂವ್ ಮಾಡಿದ್ವಿ. ಸೆಡ್ ಟು ಬಿಕಮ್ಸ್ ಆಸ್ಕ್ಡ್. ಓಕೆ, ಆಸ್ಕ್ಡ್ ಅಂತ ಹಾಕಿದೆ ಅಂದ್ರೆ ಹ್ಯಾವ್ ಯು ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಹೌಸ್ ಅನ್ನೋದು ಒಂದು ಕ್ವಶನ್. ಅದರಲ್ಲೂ ಕೂಡ SR ನೋ ಟೈಪ್ ಕ್ವಶನ್. ಓಕೆ, ಆಸ್ಕ್ಡ್ ಜೊತೆಲಿ SR ನೋ ಟೈಪ್ ಕ್ವಶನ್ ಇದ್ರೆ ಕನೆಕ್ಟರ್ ಆಗಿ ಯಾವ್ದನ್ನ ಯೂಸ್ ಮಾಡಬೇಕು, ಈಫ್ ಅಥವಾ ವೆದರ್. ಓಕೆ, ಇಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ನೋಡಿ. ಹ್ಯಾವ್ ಅನ್ನೋದು ಹ್ಯಾಡ್ ಆಗಿದೆ. ಯಾಕೆ ಹ್ಯಾಡ್ ಆಗಿದೆ? ಹ್ಯಾವ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್. ಓಕೆ, ಸೊ ಅದೇ ರೀತಿ ಯು ಅನ್ನೋದು ಹಿ ಆಗಿದೆ. ಯಾಕೆ ಯು ಅನ್ನೋದು ಹಿ ಆಗಿದೆ? ಯು ಅನ್ನೋದು ಸೆಕೆಂಡ್ ಪರ್ಸನ್, ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್. ಆಬ್ಜೆಕ್ಟ್ ಏನಿದೆ ಇಲ್ಲಿ? ಶರಣ್ ಅಂತಿದೆ. ಶರಣ್ ಅನ್ನೋದು ಮ್ಯಾಸ್ಕ್ಯುಲೈನ್ ಜೆಂಡರ್, ಅದಕ್ಕೆ ಇದು ಹಿ ಆಗಿದೆ. ಓಕೆ, ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಅನ್ನೋದು ಕೂಡ ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್. ಯುವರ್ ಬಿಕಮ್ಸ್ ಇಲ್ಲಿ ಹಿಸ್ ಆಗಿದೆ. ಓಕೆ, ಸೊ ಇಲ್ಲಿ ಎಸ್ಟರ್ಡೇ ಬಿಕಮ್ಸ್ ದ ಪ್ರೀವಿಯಸ್ ಡೇ ಅಥವಾ ದ ಡೇ ಬಿಫೋರ್ ಅಂತ ಚೇಂಜ್ ಆಗಿದೆ. ಓಕೆ, ಸೊ ಇಲ್ಲಿ ಯಾವ್ಯಾವ ಸ್ಟೆಪ್ ಫಾಲೋ ಅಪ್ ಆಗಿದೆ ನೋಡಿ. ಫಸ್ಟ್ ಸ್ಟೆಪ್ ರಿಮೂವ್ ಕಾಮ ಮಾಡಿರುವಂಥದ್ದು. ಸೆಕೆಂಡ್ ಸ್ಟೆಪ್ ವರ್ಬ್ನ ಚೇಂಜ್ ಮಾಡಿರುವಂಥದ್ದು. ಥರ್ಡ್ ಸ್ಟೆಪ್ ಏನಾಗಿದೆ? ಕನೆಕ್ಟರ್ ಯೂಸ್ ಮಾಡಿರುವಂಥದ್ದು. ಫೋರ್ತ್ ಸ್ಟೆಪ್ ಟೆನ್ಸ್ ಚೇಂಜ್ ಮಾಡಿರುವಂಥದ್ದು. ಫಿಫ್ತ್ ಸ್ಟೆಪ್ ಅಥವಾ ರೂಲು ಪ್ರೊನೌನ್ ಮತ್ತೆ ಏನು ಅದರ್ ವರ್ಡ್ಸ್ನ ಚೇಂಜ್ ಮಾಡಿರುವಂಥದ್ದನ್ನ ಕರೆಕ್ಟಾಗಿ ಗಮನಿಸಿ. ಸೊ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್.
Father said to his daughter, what are you talking about? ಸೊ ಇಲ್ಲಿ ಫಾದರ್ ಡಾಟರ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಯಾವ ವರ್ಡ್ ಅನ್ನು ಯೂಸ್ ಮಾಡಿ? ವಾಟ್ ಅನ್ನೋ WH ವರ್ಡ್ ನ ಯೂಸ್ ಮಾಡಿ. ಓಕೆ, WH ವರ್ಡ್ ಬಂದ್ರೆ ಅದೇ ಕನೆಕ್ಟರ್ ಆಗಿ ಯೂಸ್ ಮಾಡಬೇಕು ವಾಟ್ ಅನ್ನೋದನ್ನ. ಓಕೆ, ಫಾದರ್ ಆಸ್ಕ್ಡ್ ಹಿಸ್ ಡಾಟರ್ ವಾಟ್ ಶಿ ವಾಸ್ ಟಾಕಿಂಗ್ ಅಬೌಟ್. ಇಲ್ಲಿ ನೋಡಿ ಏನ್ ಚೇಂಜ್ ಆಗಿದೆ. ಸೆಟ್ ಟು ಅನ್ನೋದು ಆಸ್ಕ್ಡ್ ಆಗಿದೆ. ಅದೇ ರೀತಿ ಆರ್ ಯು ಅಂತಿದ್ದು ಆರ್ ಅನ್ನೋದು ಏನಾಗಿದೆ ನೋಡಿ. ಆರ್ ಅನ್ನೋದು ಯು ಅನ್ನೋದು ಶಿ ಆಗಿದೆ. ಆರ್ ಅನ್ನೋದು ವಾಸ್ ಆಗಿದೆ. ನೋಡಿ ಯು ಅನ್ನೋದು ಯಾಕೆ ಶಿ ಆಗಿದೆ? ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ಪಾರ್ಟ್ ಅಲ್ಲಿ ಹಿಸ್ ಡಾಟರ್ ಅನ್ನೋದು ಫೆಮಿನೈನ್ ಜೆಂಡರ್, ಅದಕ್ಕೆ ಶಿ ಆಗಿದೆ. ಓಕೆ, ಆರ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ವಾಸ್ ಅಂತ ಮಾಡಬೇಕಾಗುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The teacher said to Govind, would you like to go on a trip to Kashmir? ಸೊ ಎಲ್ಲೂ ಕೂಡ ಟೀಚರ್ ಗೋವಿಂದನ್ ಅವರಿಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಯಾವ ಕ್ವಶನ್ ಇದು? ಎಸ್ ಆರ್ ನೋ ಟೈಪ್ ಕ್ವಶನ್. ಸೊ ದ ರೈಟ್ ಆನ್ಸರ್ ಈಸ್ ದ ಟೀಚರ್ ಆಸ್ಕ್ಡ್ ಗೋವಿಂದ್ ಇಫ್ ಬಾರ್ ವೆದರ್ ಹಿ ವುಡ್ ಲೈಕ್ ಟು ಗೋ ಆನ್ ಎ ಟ್ರಿಪ್ ಟು ಕಾಶ್ಮೀರ್. ಇಲ್ಲಿ ನೋಡಿ ಸೆಟ್ ಟು ಏನಾಗಿದೆ? ಸೆಟ್ ಟು ಬಿಕಮ್ಸ್ ಆಸ್ಕ್ಡ್ ಅಲ್ವಾ? ಆಸ್ಕ್ಡ್ ಯಾಕಂದ್ರೆ ಇಲ್ಲಿ ಕ್ವಶನ್ ಕೇಳಿರುವಂಥದ್ದು. ಸೆಟ್ ಟು ಬಿಕಮ್ಸ್ ಆಸ್ಕ್ಡ್. ಮತ್ತೆ ಇಲ್ಲಿ ಇರುವಂತಹ ಯು ಅನ್ನೋದೇನಾಗಿದೆ? ಯು ಬಿಕಮ್ಸ್ ಹಿ ಆಗಿದೆ. ಯಾಕೆ ಯು ಬಿಕಮ್ಸ್ ಹಿ? ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಯಾವುದು? ಗೋವಿಂದ್ ಅನ್ನೋದು ಮ್ಯಾಸ್ಕ್ಯುಲೈನ್ ಜೆಂಡರ್, ಅದಕ್ಕೆ ಹಿ ಬಂದಿದೆ. ವುಡ್ ಲೈಕ್ ಟು ಗೋ ಆನ್ ಎ ಟ್ರಿಪ್ ಟು ಕಾಶ್ಮೀರ್. ಇಷ್ಟು ಚೇಂಜಸ್ ಆಗಿದೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಟೀಚರ್ ಸೆಡ್, ಚಿಲ್ಡ್ರನ್ ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಟುಡೇ? ಸೊ ಇಲ್ಲೂ ಕೂಡ ಟೀಚರ್ ಚಿಲ್ಡ್ರನ್ಗೆ ಒಂದು ಕ್ವಶನ್ ಅನ್ನ ಕೇಳಿದರೆ, ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಅಂತ. ಓಕೆ, ಸೊ ಇಲ್ಲಿ ಇದು ಕೂಡ ಎಸ್ ಆರ್ ನೋ ಟೈಪ್ ಕ್ವಶನ್. ಸೊ ಎಸ್ ಆರ್ ನೋ ಟೈಪ್ ಕ್ವಶನ್ಗೆ ಕನೆಕ್ಟ್ ಆಗಿ ಇಫ್ ಅಥವಾ ವೆದರ್ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಟೀಚರ್ ಆಸ್ಕ್ಡ್ ದ ಚಿಲ್ಡ್ರನ್. ಸೊ ಚಿಲ್ಡ್ರನ್ ಇಲ್ಲಿ ಆಬ್ಜೆಕ್ಟ್ ಆಗಿದೆ. ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ಸೊ ಇಲ್ಲಿ ಏನ್ ಚೇಂಜಸ್ ಆಗಿದೆ? ಸೆಡ್ ಅನ್ನೋದು ಆಸ್ಕ್ಡ್ ಆಗಿದೆ. ಓಕೆ, ಹ್ಯಾವ್ ಅನ್ನೋದು ಹ್ಯಾಡ್ ಆಗಿದೆ. ಹ್ಯಾವ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್, ಅದು ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗಬೇಕು. ಆಯ್ತಾ? ಯು ಅನ್ನೋದು ದೇ ಆಗಿದೆ. ಯಾಕೆ ದೇ ಆಗಿದೆ? ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಅಲ್ಲಿ ಚಿಲ್ಡ್ರನ್ ಇದೆ. ಚಿಲ್ಡ್ರನ್ ಅನ್ನೋದನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ತಗೊಂಡ್ರೆ ದೇ. ಹ್ಯಾವ್ ಅನ್ನೋದು ಹ್ಯಾಡ್ ಆಗಿದೆ. ಓಕೆ, ಸೊ ಹಾಗೇನೆ ಯುವರ್ ಅನ್ನೋದು ಅಷ್ಟೇನೆ. ಯುವರ್ ಅನ್ನೋದು second person according to object. Okay, object your becomes their. Homework today becomes that day. ಈ ರೀತಿ ಚೇಂಜ್ ಅನ್ನ ಮಾಡಬೇಕಾಗುತ್ತೆ. today becomes that day. ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ರಿಮೂವ್ ಮಾಡಿ ಫುಲ್ ಸ್ಟಾಪ್ ಅನ್ನ ಹಾಕಬೇಕು. ಮತ್ತೆ ಇದೊಂದು ಅಸರ್ಟಿವ್ ಸೆಂಟೆನ್ಸ್ ಆಗಿರಬೇಕು. ಸಾಮಾನ್ಯವಾಗಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಫಸ್ಟ್ ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್ ಅಥವಾ ಅದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇರುತ್ತೆ ಅಲ್ವಾ? ಫಸ್ಟ್ ನೋಡಿ ಸಬ್ಜೆಕ್ಟ್ ಇಲ್ಲಿ ಅಲ್ವಾ, ಮತ್ತೆ ವರ್ಬ್, ಅದಾದ್ಮೇಲೆ ಅದರ್ ವರ್ಡ್ಸ್ ಆಫ್ ದ ಸೆಂಟೆನ್ಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೈ ಆರ್ ಯು ಸೋ ಲೇಟ್ ಫಾರ್ ದ ಮೀಟಿಂಗ್ ರಾಬರ್ಟ್ ಸೆಡ್ ಅನ್ವರ್. ಸೊ ಇಲ್ಲಿ ಅನ್ವರ್ ಅನ್ನೋರು ರಾಬರ್ಟ್ ಅನ್ನೋರಿಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಅದು ಕೂಡ WH ಕ್ವಶನ್ ಆಗಿದೆ. ಸೊ WH ಕ್ವಶನ್ ಇದ್ರೆ ಅದೇ WH ಕ್ವಶನ್ ಆಗಿ ಕ್ವಶನ್ ವರ್ಡ್ ಅನ್ನ ನಾವು ಕನೆಕ್ಟರ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಅನ್ವರ್ ಆಸ್ಕ್ಡ್ ಅಂತ ಮಾಡಬೇಕಾಗುತ್ತೆ. ಆಸ್ಕ್ಡ್ ಆರ್ ಕ್ವಶನ್ಡ್ ಆರ್ ಎಂಕ್ವೈರ್ಡ್. ಇಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಸಿಯಾಗಿ ಆಸ್ಕ್ಡ್ ಅಂತ ಮಾಡ್ಬೋದು. ಓಕೆ, ಸೊ ಇಲ್ಲಿ ರಾಬರ್ಟ್ ಅನ್ನೋದು ಆಬ್ಜೆಕ್ಟು, ವೈ ಸೇಮ್ ಕನೆಕ್ಟರ್, ಸೇಮ್ ವರ್ಡ್ ನ ಕನೆಕ್ಟರ್ ಆಗಿ ಯೂಸ್ ಮಾಡಬೇಕು. ಇಲ್ಲಿ ಹಿ ಆಗಿದೆ. ಹಿ ಯಾಕಾಗಿದೆ? ಇಲ್ಲಿ ಯು ಅನ್ನೋದು ಹಿ ಆಗಿದೆ. ಯಾಕೆಂದ್ರೆ ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ರಾಬರ್ಟ್ ಅನ್ನೋನು ಮ್ಯಾಸ್ಕ್ಯುಲೈನ್ ಜೆಂಡರ್, ಅದಕ್ಕೆ ಹಿ. ವಾಸ್ ಯಾಕಾಗಿದೆ? ಇಲ್ಲಿ ಆರ್ ಅಂತಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್, ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ವಾಸ್ ಆಗಬೇಕಾಗುತ್ತೆ. ಸೋ ಲೇಟ್ ಫಾರ್ ದ ಮೀಟಿಂಗ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Peggy said to Maddie, do you think Miss Mason will announce the winners today? Peggy asked Maddie if or whether she thought Miss Mason would announce the winners that day. So ಇಲ್ಲಿ ಏನು ಚೇಂಜಸ್ ಆಗಿದೆ? ಕರೆಕ್ಟ್ ನೋಡಿ. said to becomes asked.
ನೆಕ್ಸ್ಟ್ ಯು ಬಿಕಮ್ಸ್ ಶಿ, ಯಾಕೆಂದ್ರೆ ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಮ್ಯಾಡಿ ಇದೆ. ಓಕೆ, ಸೊ ಮ್ಯಾಡಿ ಅನ್ನೋದು ಆಬ್ಜೆಕ್ಟ್ ಆಗಿರೋದ್ರಿಂದ ಮ್ಯಾಡಿ ಫೆಮಿನಿನ್ ಜೆಂಡರ್, ಶಿ ಅಂತ ಮಾಡಬೇಕಾಗುತ್ತೆ. ಸೊ ಡೂ ಅನ್ನೋದು ಮತ್ತೆ ಥಿಂಕ್ ಅಂತಿದೆ, ಥಿಂಕ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಬಿಕಮ್ಸ್ ಥಾಟ್. ಮಿಸ್ ಮೇಷನ್ ವುಡ್, ವಿಲ್ ಅನ್ನೋದು ವುಡ್ ಆಗಿದೆ. ಸೊ ಅನೌನ್ಸ್ ದ ವಿನ್ನರ್ಸ್, ಟುಡೇ ಬಿಕಮ್ಸ್ ದಟ್ ಡೇ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. She said, "It's very nice of you to think of that." Look at the answer. She said that it was very nice of him or her to think of that. ಇಲ್ಲಿ ನೋಡಿ, she said ಇದು ಈಸಿಯೆಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಸೊ ಕಾಮ ಮತ್ತೆ ಇನ್ವರ್ಟೆಡ್ ಕಾಮನ ತೆಗೆದು ದಟ್ ಅಂತ ಆ್ಯಡ್ ಮಾಡಬೇಕಾಗುತ್ತೆ. ಸೆಡ್ ಸೇಮ್ ಆಸ್ ಸೆಡ್, ಇಟ್ ಥರ್ಡ್ ಪರ್ಸನ್ ನೋ ಚೇಂಜ್, ಈಸ್ ಬಿಕಮ್ಸ್ ವಾಸ್, ಯಾಕಂದ್ರೆ ಈಸ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ವಾಸ್. ವೆರಿ ನೈಸ್ ಆಫ್ ಯು, ಯು ಅನ್ನೋದು ಹಿಮ್ ಬಾರ್ ಹರ್ ಆಗಿದೆ, ಯಾಕಂದ್ರೆ ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಇಲ್ಲಿದೆಯಾ? ಇಲ್ಲ. ಸೊ ಇಲ್ಲದೆ ಇರೋದ್ರಿಂದ ಹಿಮ್ ಅಥವಾ ಹರ್, ಟು ಥಿಂಕ್ ಆಫ್ ದಟ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಡಾಕ್ಟರ್ ಸೆಡ್ ಟು ದ ಸ್ಟೂಡೆಂಟ್ಸ್, take exercise regularly and sleep with the windows open. So look at the answer. The doctor advised, ಸಾಮಾನ್ಯವಾಗಿ ಡಾಕ್ಟರ್ ಅಡ್ವೈಸ್ ಮಾಡುವಂಥದ್ದನ್ನು ತಗೋಬೇಕಾಗುತ್ತೆ. ಅಡ್ವೈಸ್ಡ್ ಅನ್ನೋ ರಿಪೋರ್ಟಿಂಗ್ ವರ್ಬ್ನ ಅಡ್ವೈಸ್ ದ ಸ್ಟೂಡೆಂಟ್ಸ್ ಟು ಟೇಕ್. ನೋಡಿ ಇಲ್ಲಿ ಟೇಕ್ ಅನ್ನೋದು ಟು ಟೇಕ್ ಆಗಿದೆ, ಯಾಕೆ ಅಂತಂದ್ರೆ ಇದು ಇಂಪರೇಟಿವ್ ಸೆಂಟೆನ್ಸ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಬಂದರೆ ಟು ಪ್ಲಸ್ ವರ್ಬ್ ಒನ್, ಟು ಟೇಕ್ ಎಕ್ಸರ್ಸೈಸ್ ರೆಗ್ಯುಲರ್ಲಿ ಅಂಡ್ ಟು ಸ್ಲೀಪ್ ಅನ್ನೋದು ಕೂಡ ವರ್ಬ್ ಒನ್. ಸೊ ಟು ಸ್ಲೀಪ್ ವಿತ್ ದ ವಿಂಡೋಸ್ ಓಪನ್. ಸೊ ಈಸಿಯಾಗಿ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ದ ಟೀಚರ್ ಸೆಡ್ ಟು ದ ಬಾಯ್ಸ್, ಐ ಶೆಲ್ ಪ್ರೂವ್ ನೌ ದಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. Look at the answer. The teacher told, said to becomes told, the boys, I shall, I ಅನ್ನೋದು I becomes she ಅಥವಾ he ಆಗಿದೆ, ಯಾಕೆಂದ್ರೆ I ಅನ್ನೋದು ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಏನದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಟು ಟೀಚರ್. ಟೀಚರ್ ಮೇ ಬಿ ಮ್ಯಾಸ್ಕುಲಿನ್ ಜೆಂಡರ್ ಆರ್ ಫೆಮಿನಿನ್ ಜೆಂಡರ್, ಅದಕ್ಕೆ ಹಿ ಬಾರ್ ಶಿ. ಶೆಲ್ ಬಿಕಮ್ಸ್ ವುಡ್, ಯಾಕೆ ಶುಡ್ ಆಗಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಹಿ ಮತ್ತೆ ಶಿ ಜೊತೆಲಿ ವುಡ್ ಅನ್ನೋದನ್ನ ವರ್ಬನ್ನ ಯೂಸ್ ಮಾಡ್ತೀವಿ, ಮಾಡಲ್ ಆಕ್ಸಿಲರಿ ವರ್ಬ್. ಪ್ರೂವ್ ನೌ ಬಿಕಮ್ಸ್ ದೆನ್ ದಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಇದರಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಬಾರ್ದು, ಇಲ್ಲಿ ವರ್ಬ್ನ ಚೇಂಜ್ ಮಾಡಬಾರ್ದು, ಯಾಕೆಂದ್ರೆ ಇದು ಯೂನಿವರ್ಸಲ್ ಟ್ರೂತ್ ಆಗಿರುವಂತ ಸ್ಟೇಟ್ಮೆಂಟ್. He said to him, please wait here till I return. Look at the answer. He requested, ಯಾಕೆ ರಿಕ್ವೆಸ್ಟೆಡ್ ಅಂತಂದ್ರೆ ಪ್ಲೀಸ್ ಅಂತ ಒಂದು ವರ್ಡ್ ಯೂಸ್ ಆಗಿದೆ. ಸೊ ಸೆಡ್ ಟು ಬದಲು ಮತ್ತೆ ಪ್ಲೀಸ್ ಬದಲು ರಿಕ್ವೆಸ್ಟೆಡ್ ಹಿಮ್. ವೇಟ್ ಹಿಯರ್ ಅಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಇರೋದ್ರಿಂದ ವೇಟ್ ಮೀನ್ಸ್ ಟು ವೇಟ್, ಹಿಯರ್ ಬಿಕಮ್ಸ್ ದೇರ್, ಟಿಲ್ ಐ ಬಿಕಮ್ಸ್ ಹಿ. ಯಾಕೆ ಐ ಬಿಕಮ್ಸ್ ಹಿ? ಐ ಅನ್ನೋದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಟು ಹಿ ಇದೆ. ರಿಟರ್ನ್ ಬಿಕಮ್ಸ್ ರಿಟರ್ನ್, ಯಾಕೆಂದ್ರೆ ಇದು ಪ್ರೆಸೆಂಟ್ ಫಾರ್ಮ್. ಸೊ ರಿಟರ್ನ್ ಅನ್ನೋದು ಪಾಸ್ಟ್ ಫಾರ್ಮ್. ನೆಕ್ಸ್ಟ್ ಕ್ವೆಶ್ಚನ್. ದ ಟೀಚರ್ ಸೆಡ್ ಟು ದ ಸ್ಟೂಡೆಂಟ್ಸ್, ವರ್ಕ್ ಹಾರ್ಡ್ ಅಂಡ್ ಬಿ ರೆಗ್ಯುಲರ್ ಇನ್ ಯುವರ್ ಸ್ಟಡೀಸ್. ದ ಟೀಚರ್ ಅಡ್ವೈಸ್ಡ್ ಸ್ಟೂಡೆಂಟ್ಸ್, ಅಡ್ವೈಸ್ ಮಾಡ್ತಾ ಇದ್ದಾರೆ ಟು ವರ್ಕ್ ಹಾರ್ಡ್ ಅಂಡ್ ಟು ಬಿ ರೆಗ್ಯುಲರ್ ಇನ್ ದೇರ್ ಸ್ಟಡೀಸ್. ನೋಡಿ, ಸೆಡ್ ಟು ಬಿಕಮ್ಸ್ ಅಡ್ವೈಸ್ ಇದು. ಸೊ ವರ್ಕ್ ಹಾರ್ಡ್ ಅನ್ನೋದು ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್, ಟು ವರ್ಕ್ ಹಾರ್ಡ್. ಬಿ ಅನ್ನೋದು ಕೂಡ ವರ್ಬ್ ಫಾರ್ಮ್, ಟು ಬಿ ರೆಗ್ಯುಲರ್ ಇನ್ ಯುವರ್ ಅಂತಿದೆ. ನೋಡಿ, ಯುವರ್ ಬಿಕಮ್ಸ್ ದೇರ್ ಆಗಿದೆ, ಯಾಕೆಂದ್ರೆ ಯುವರ್ ಅನ್ನೋದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಅಲ್ಲಿ ದ ಸ್ಟೂಡೆಂಟ್ಸ್ ಇದೆ. ಸೊ ದೇರ್ ಸ್ಟಡೀಸ್ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಪ್ರಿನ್ಸ್ ಸೆಡ್, ಇಟ್ ಗಿವ್ಸ್ ಮಿ ಗ್ರೇಟ್ ಪ್ಲೆಜರ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. ನೋಡಿ, ದ ಪ್ರಿನ್ಸ್ ಸೆಡ್ ದಟ್ ಇಟ್ ಗೇವ್ ಹಿಮ್ ಗ್ರೇಟ್ ಪ್ಲೆಜರ್ ಟು ಬಿ ದೇರ್ ದಟ್ ಈವ್ನಿಂಗ್ ಅಂತಿದೆ. ನೋಡಿ, ಪ್ರಿನ್ಸ್ ಸೆಡ್ ಅಂತಿದೆ, ನೋ ಚೇಂಜ್ ಅಟ್ ಆಲ್. ಸೆಡ್ ಬಿಕಮ್ಸ್ ಸೆಡ್, ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ತೆಗೆದು ದಟ್ ಅನ್ನೋ ಕಂಜಂಕ್ಷನ್ ಆಡ್ ಮಾಡಬೇಕು. ಇಟ್ ಬಿಕಮ್ಸ್ ಇಟ್, ಯಾಕೆಂದ್ರೆ ಇಟ್ ಥರ್ಡ್ ಪರ್ಸನ್, ನೋ ಚೇಂಜ್. ಗಿವ್ಸ್ ಅನ್ನೋದು ಪ್ರೆಸೆಂಟ್ ಫಾರ್ಮ್, ಗೇವ್ ಅನ್ನೋದು ಪಾಸ್ಟ್ ಫಾರ್ಮ್, ಸಿಂಪಲ್ ಪಾಸ್ಟ್. ಮೀ ಬಿಕಮ್ಸ್ ಹಿಮ್, ಯಾಕೆಂದ್ರೆ ಮೀ ಅನ್ನೋದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಅನ್ನೋದು ಇಲ್ಲಿ ಪ್ರಿನ್ಸ್ ಇದೆ, ಪ್ರಿನ್ಸ್ ನ ಒಂದು ಆಬ್ಜೆಕ್ಟ್ ಫಾರ್ಮ್ ಹಿಮ್ ಅಂತ ಬರಿಬೇಕಾಗುತ್ತೆ. ಗ್ರೇಟ್ ಪ್ಲೆಜರ್ ಟು ಬಿ, ಹಿಯರ್ ಬಿಕಮ್ಸ್ ದೇರ್, ದಿಸ್ ಈವ್ನಿಂಗ್ ಬಿಕಮ್ಸ್ ದಟ್ ಈವ್ನಿಂಗ್, ದಿಸ್ ಬಿಕಮ್ಸ್ ದಟ್. ಓಕೆ, ನೆಕ್ಸ್ಟ್,
Madhavi said to me, I am very happy about your success. Madhavi told me that she was very happy about my success. ಇಲ್ಲಿ ನೋಡಿ. So Madhavi said to becomes told. Okay. Me, me. Object. Question mark, sorry. ಇನ್ವರ್ಟೆಡ್ ಕಾಮ ಮತ್ತೆ ಕಾಮನ ರಿಮೂವ್ ಮಾಡಿ ದಟ್ ಅನ್ನೋ ಕಂಜಂಕ್ಷನ್ನ ಯೂಸ್ ಮಾಡಿದ್ವಿ ಅಲ್ವಾ. ಐ ಬಿಕಮ್ ಶಿ. ಯಾಕೆ ಐ ಬಿಕಮ್ ಶಿ? ಇಲ್ಲಿ ಐ ಅನ್ನೋದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಟು ಮಾಧವಿ. ಮಾಧವಿ ಫೆಮಿನೈನ್ ಜೆಂಡರ್, ಅದಕ್ಕೆ ಶಿ. ಆಮ್ ಬಿಕಮ್ಸ್ ವಾಸ್, ಇದು ಪ್ರೆಸೆಂಟ್ ಫಾರ್ಮ್. ವಾಸ್ ಅನ್ನೋದು ಪಾಸ್ಟ್ ಫಾರ್ಮ್. ವೆರಿ ಹ್ಯಾಪಿ ಅಬೌಟ್ ಯುವರ್ ಸಕ್ಸಸ್. ಯುವರ್ ಅನ್ನೋದು ಕೂಡ ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್. ಆಬ್ಜೆಕ್ಟ್ ಯಾವುದು ಇಲ್ಲಿ? ಮೀ ಅಂತಿದೆ. ಸೊ ಮೀನ ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ಬರಿಬೇಕು, ಮೈ ಸಕ್ಸಸ್ ಅಂತ ಮಾಡಬೇಕು. ಸಬ್ಜೆಕ್ಟ್ ಫಾರ್ಮ್ ಅಲ್ಲ ಅನ್ನೋದಕ್ಕಿಂತ ಇದು ಪೊಸೆಸಿವ್ ಅಡ್ಜೆಕ್ಟಿವ್, ಮೈ ಸಕ್ಸಸ್. Pierre said, I know because I counted them this morning. Look at the answer. Pierre said that he knew because he had counted them that morning. So illen changes agide nodi. Said becomes said. Same. ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ತೆಗೆದು ದಟ್ ನ ಕಂಜಂಕ್ಷನ್ ಆಗಿ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಇದು ಸಿಂಪಲ್ ಸ್ಟೇಟ್ಮೆಂಟ್. ಐ ಬಿಕಮ್ಸ್ ಹಿ, ಯಾಕಂದ್ರೆ ಐ ಅನ್ನೋದು ಸಬ್ಜೆಕ್ಟ್. ಐ ಅನ್ನೋದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್. ಪಿಯರ್ ಅನ್ನೋದು ಮ್ಯಾಸ್ಕ್ಯುಲೈನ್ ಜೆಂಡರ್, ದಟ್ಸ್ ವೈ ಹಿ. ನೋ ಅನ್ನೋದು ಪ್ರೆಸೆಂಟ್ ಫಾರ್ಮ್, ನೀವು ಅನ್ನೋದು ಪಾಸ್ಟ್ ಫಾರ್ಮ್, ಸಿಂಪಲ್ ಪಾಸ್ಟ್. ಓಕೆ. ಬಿಕಾಸ್ ಐ ಮತ್ತೆ ನೋಡಿ, ಐ ಅನ್ನೋದು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್. ಹಿ ಹ್ಯಾಡ್ ಕೌಂಟೆಡ್, ಯಾಕಂದ್ರೆ ಇಲ್ಲಿ ಕೌಂಟೆಡ್ ಅಂತಿದೆ, ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇರೋದನ್ನ ಹ್ಯಾಡ್ ಕೌಂಟೆಡ್ ಅಂತ ಮಾಡಬೇಕಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್. ದೆನ್ this becomes that morning. Hope you understood this lesson very well. Okay. ಇಲ್ಲಿ ನಿಮಗಾಗಿ 6 ಕ್ವೆಶನ್ಸ್ ಅನ್ನ ಚೂಸ್ ಮಾಡಿ ಕೊಟ್ಟಿದ್ದೇನೆ. ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದಕ್ಕೆ ಆನ್ಸರ್ ಅನ್ನ ಹಾಕಿ. ಲೆಟ್ ಮಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೋಡೋಣ. ಓಕೆ. ಫಸ್ಟ್ ಕ್ವೆಶನ್. ಶಿ ಸೆಡ್ ಐ ಸಾ ದಿಸ್ ಬಿಗ್. ಫಸ್ಟ್ ಕ್ವೆಶನ್. 15th question. She said, I saw this book last night in my room. 16th. I said to Mohan, you are a good student. Ramya said to Ravi, what will you do tomorrow? Mala said to Sheila, who had dropped this pen here? Maya said, Jaya, are you going to Bangalore? The master said to his servant, fetch me a glass of water. So please answer all the questions in comment section. Be good, do good. Thank you very much for watching this video. Please like, share and subscribe to my channel Learning Circle for more videos. Thank you very much. I'll be back very soon with a new video. Thank you very much. Jai Hind, Vande Mataram.